ಆರ್ಟಿಸ್ಟ್ ರೆಡಿನಾ? ರೆಡಿ ಸರ್. ಕ್ಯಾಮೆರಾ ರೆಡಿ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮೆರಾ. ರೆಡಿ. ಆಕ್ಷನ್. ವೆಲ್ಕಮ್ ಟು ಮೈ ಕಟ್ 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 ಕಟ್. ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಇದು ನನ್ನ ಫಸ್ಟ್ ವಿಡಿಯೋ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫಸ್ಟ್ ವಿಡಿಯೋ ಸ್ವಲ್ಪ ಇಂಟ್ರೊಡಕ್ಷನ್ ವಿಡಿಯೋ ಇರಲಿ ಅಂತ ನಾನು ಮಾಡ್ತಾ ಇರೋದು. ಅಂಡ್ ಈ ಒಂದು ಚಾನೆಲ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಲೈಕ್ ಏನಂತಾರೆ ಕಂಪ್ಲೀಟ್ ಲೈಫ್ ಸ್ಟೈಲ್, ನಾನು ಯಾವುದೇ ತರ ಪ್ರಿಪರೇಷನ್ ಏನೂ ಮಾಡ್ಕೊಂಡಿಲ್ಲ, ಇದೇ ತರ ಕಂಟೆಂಟ್ಸ್ ಹಾಕಬೇಕು ಹಾಗೆ ಹಾಕಬೇಕು ಅಂತ. ಕಂಪ್ಲೀಟ್ ಇದು ಟ್ರಾವೆಲಿಂಗ್ ಕಂಟೆಂಟ್ಸ್ ಆಗಿರ್ಬೋದು, ಫುಡ್ ಬ್ಲಾಗ್ಸ್ ಆಗಿರ್ಬೋದು, ಅಂಡ್ ಪ್ರಾಡಕ್ಟ್ಸ್, ಲಿಂಕ್ಸ್, ಮೇಕಪ್ಸ್, ಪ್ರತಿಯೊಂದು ಕೂಡ ಮಿಕ್ಸ್ಚರ್ ಆಫ್ ಕಂಟೆಂಟ್ಸ್ ನೀವು ನನ್ನ ಚಾನೆಲ್ ಅಲ್ಲಿ ನೋಡ್ಬೋದು. ನನ್ನ ಮೇಲೆ ನೋಡಿದೆ ಯಾಕೆ ನೋಡಿದೆ ಗೊತ್ತಿಲ್ಲ. ಹಾಯ್ ಎಲ್ರಿಗೂ ನಮಸ್ತೆ, ನಾನು ಸಹನಾ. ಸೊ ಫೈನಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕೂಡ ತುಂಬಾನೇ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ, ಯಾಕಂದ್ರೆ ಈ ಒಂದು ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಮುಂದೆ ನಾನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂಡ್ ಇದೇ ತರ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಈ ಚಾನೆಲ್ ಓಪನ್ ಮಾಡೋ ಮೇನ್ ರೀಸನ್ ನನ್ನ ಫ್ಯಾಮಿಲಿ ಅಂಡ್ ನನ್ನ ಫ್ರೆಂಡ್ಸ್ ಸಪೋರ್ಟ್. ನಾನು ಏನಾದ್ರೂ ಒಂದು ರೀಲ್ಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿಲ್ಲ ಅಂದ್ರೆ ನಮ್ಮ ಮಮ್ಮಿನೇ ತುಂಬಾ ದಿನ ಆಯ್ತಲ್ಲ, ಯಾಕೆ ನೀನು ಇನ್ನೂ ಯಾವ ರೀಲು ಹಾಕಿಲ್ಲ, ಯಾಕೆ ನೀನು ಆಕ್ಟಿವ್ ಆಗಿ ಇರ್ತಿರಲಿಲ್ಲ ಅಂತ ಎಲ್ಲ ಹೇಳ್ತಾನೆ ಇರ್ತಾರೆ. ಅಂಡ್ ನನ್ನ ರೀಲ್ನ ನೋಡೋದಕ್ಕೆ ಅವರು ತುಂಬಾನೇ ಏನಂತಾರೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಸೊ ಅವರೇ ನನಗೆ ಈ ತರ ಕಂಟೆಂಟ್ಸ್ ನ ನೀನು ಹಾಕೋಬೋದಲ್ವಾ, ಈ ತರ ಕಂಟೆಂಟ್ಸ್ಗೆ ನೀನು ವಿಡಿಯೋ ಮಾಡ್ಬೋದಲ್ವಾ ಅಂತ ಅವ್ರು ನನಗೆ ಐಡಿಯಾಸ್ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ನಾನು ತಲೆಯಲ್ಲಿ ಹಾಕೊಂಡು ಓಕೆ ಸೊ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಣ ಅಂತ ನಾನು ಫೈನಲಿ ಆಮ್ ಆನ್ ಯೂಟ್ಯೂಬ್. ಹಾಗೆ ಯಾರ್ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ತಾ ಇಲ್ಲ, ನಾನು ಇಲ್ಲಿ ನನ್ನ ಪೇಜ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಆದಷ್ಟು ಬೇಗ ನನ್ನ ಇನ್ಸ್ಟಾ ಫ್ಯಾಮಿಲಿ ಜಾಯ್ನ್ ಆಗಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋ ಲೈಕ್ ಯಾವ್ಯಾವ ತರ ಮಾಡ್ಬೋದು ಅಂತ ಯಾವುದೇ ತರ ಪ್ರಿಪರೇಷನ್ ಮಾಡಿಲ್ಲ, ಬಟ್ ಸ್ಟಿಲ್ ಸ್ಟೇ ಟ್ಯೂನ್ ಫಾರ್ ಮೈ ಫಸ್ಟ್ ಯೂಟ್ಯೂಬ್ ಬ್ಲಾಗ್. And ನಿಮ್ಮ ಸಪೋರ್ಟ್ ಇದೇ ತರ ಇರಬೇಕು. That's it for today. See you in the next vlog. Thank you. Bye bye. ನಮ್ಮ ಅಜ್ಜಿ ಜೋರಾಗಿ ಮಾತಾಡ್ತಾ ಇದ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟು ಹೋಗಿದ್ಯಲ್ಲ.